ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಮೊದಲು ಕುದುರೆ ಮೇಲೆ ಬಂದು ಆವತ್ತು ರಾಜರಾದವರು ಪಟ್ಟದ ಕತ್ತಿಯನ್ನು ಯೂಸ್ ಮಾಡಬೇಕು, ಪಟ್ಟದ ಹಸುಗೆ ಪೂಜೆ ಮಾಡಬೇಕು, ಪಟ್ಟದ ಕುದುರೆ ಮೇಲೆ ಕೂರಬೇಕು, ಪಟ್ಟದ ಆನೆಯ ಮೇಲೆ ಹೋಗ್ಬೇಕು ಅಂತಿದೆ. ಅಂದ್ರೆ ಆನೆಯ ಮೇಲೆ ಜಂಬೂ ಸವಾರಿ ಹೋಗ್ಬೇಕು ಅಂತಿದೆ. ಹಾಗಾಗಿ ಅವರು ಹೇಳ್ತಾ ಇರೋದು ಸರಿ ಇದೆ. ನಮ್ಮ ಮೈಸೂರಿನ ರಾಜರು ಕೂಡ ನಾಲ್ವಡಿಯವರು ಮತ್ತು ಜಯಚಾಮರಾಜ ಒಡೆಯರು ಮೊದಲು ಕುದುರೆಯ ಮೇಲೆ ಕುಳಿತು ನಂತರ ಆನೆಯ ಮೇಲೆ ಕುಳಿತೇ ಹೋಗ್ತಾ ಇದ್ರು. ಹಿಂದೆ ಎಲ್ಲ ಹಂಗೆ ನಡೀತಿತ್ತು ರಾಜರಿದ್ದಾಗ. ಹೀಗೆ ಗೋವಿಂದ ವೈದ್ಯ ರಣಧೀರ ಕಂಠೀರವರ ಕಾಲದಲ್ಲಿ ನಡೆದ ದಸರಾವನ್ನ ಉಳ್ಳಿದ. ಆಮೇಲೆ ಏನಾಯಿತು, ಕಾಲ ನಡೀತಾ ಬಂತು, ಬೇರೆ ರಾಜರು ಬಂದರು. ಚಿಕ್ಕ ದೇವರಾಜ ಒಡೆಯರ್ ಬಂದರು, ದೊಡ್ಡ ದೇವರಾಜ ಒಡೆಯರಿದ್ದರು, ನರಸರಾಜ ಒಡೆಯರಿದ್ದರು. ಇವರೆಲ್ಲ ಬರ್ತಾ ಕಾಸಾ ಚಾಮರಾಜ ಒಡೆಯರ್ ಕಾಲಕ್ಕೆ ಬಂದರು. ಈ ಕಾಸಾ ಚಾಮರಾಜ ಒಡೆಯರ್ ಕಾಲಕ್ಕೆ ಬರೋ ಅಷ್ಟರೊಳಗೇನೆ ಪ್ರಬಲ ಸರ್ವಾಧಿಕಾರಿಗಳಾಗಿ ಹೈದರ್ ಅಲಿ ಖಾನ್ ಮತ್ತು ಟಿಪ್ಪು ಸುಲ್ತಾನ್ ಬಂದರು. ಯಾವಾಗ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಬಂದ ನಂತರ ಹೈದರ್ ಅಲಿ ಇರೋ ತನಕನೂ ಕೂಡ ಅಧಿಕಾರ ತನ್ನ ಹತ್ರ ಇದ್ರೂ ಈ ಆಚರಣೆಗಳನ್ನೆಲ್ಲ ಮಾಡಿಸ್ತಾರೆ. ಓಕೆ. ಯಾವಾಗ ಕಾಸಾ ಚಾಮರಾಜ ಒಡೆಯರ್ 1796ರಲ್ಲಿ ತೀರ್ಕೊಂಡ್ರು, ಚೈತ್ರ ಮಾಸದಲ್ಲಿ, ಅಂದರೆ ಮಾರ್ಚ್ ಏಪ್ರಿಲ್ ಟೈಮಲ್ಲಿ, ಆಗ ರಾಜರೇ ಇಲ್ಲ. ಟಿಪ್ಪು ಸುಲ್ತಾನ್ ಒಂದು ಯೋಚನೆಯನ್ನು ಮಾಡಿದ, ಬಲದಿಂದಾನೇ ರಾಜತ್ವ ಬರೋದು, ಕರೆಕ್ಟ್, ನಾನು ಗೆದ್ದಿದ್ದೀನಿ, ನಾನು ಯಾಕೆ ಇವ್ರಿಗೆ ಬಿಟ್ಕೊಡ್ಬೇಕು ಅಂತಂದು ಅಲ್ಲಿಗೆ ರಾಜತ್ವ ಕ್ಲೋಸ್ ಆಯ್ತು. 1796, 97, 98 3 ವರ್ಷ ದಸರಾ ನಡೀಲೇ ಇಲ್ಲ. ಓಕೆ. ಯಾಕೆಂದರೆ ದಸರಾ ನಡೆಸೋದಕ್ಕೆ ಸಿಂಹಾಸನದಲ್ಲಿ ಯಾರೂ ಇರಲೂ ಇಲ್ಲ, ಅಲ್ಲಿ ರಾಜರಾಗಿ ಇವರೂ ಇರಲಿಲ್ಲ. ರಾಜ ಟಿಪ್ಪು ಸುಲ್ತಾನ್ ಆಗಿದ್ದ. ಆ ಟಿಪ್ಪು ಸುಲ್ತಾನ್ ಈ ಆಚರಣೆಗಳನ್ನು ಮಾಡ್ತಾ ಇರಲಿಲ್ಲ. ಮತ್ತು ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಅಂತಃಪುರದ ಗೃಹ ಜೈಲಲ್ಲಿ ಇದ್ರು. ಓಕೆ. ಗೃಹ ಬಂಧನ ಅಂತ ಕರೀತಾರಲ್ಲ, ಆ ಗೃಹ ಬಂಧನದಲ್ಲಿ ಇದ್ರು. ಹಾಗಾಗಿ ಮಹಾರಾಣಿ ಲಕ್ಷ್ಮಮ್ಮಣ್ಣಿ ಬ್ರಿಟಿಷರ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡು 1799ರಲ್ಲಿ ಟಿಪ್ಪು ಸುಲ್ತಾನನ ಅಂತ್ಯವಾಯಿತು. ಬ್ರಿಟಿಷರು ಟಿಪ್ಪು ಸುಲ್ತಾನನನ್ನು ಕೊಂದರು. ಅದಾದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ, ಅವರು ಮಹಾರಾಣಿ ಲಕ್ಷ್ಮೀಯಮ್ಮನಿಗೆ ದತ್ತು ಮಗ, 5 ವರ್ಷದ ಬಾಲಕ, ಅವನಿಗೆ ಪಟ್ಟವನ್ನು ಕಟ್ಟದು. ಅವನಿಗೆ ಪಟ್ಟವನ್ನು ಕಟ್ಟಲಾಗಿ ಆ ಮಗುವಿನ ಹೆಸರಿನಲ್ಲಿ ಪಟ್ಟಾಭಿಷೇಕ ಆಯಿತು. ಈಗ ಸಮಸ್ಯೆ ಏನು ಅಂತಂದರೆ, ಶ್ರೀರಂಗಪಟ್ಟಣ ಯುದ್ಧ ಆಗಿದ್ದರಿಂದ ಪೂರ್ಣವಾಗಿ ನಾಶವಾಗಿತ್ತು. ಓಕೆ. ಅಲ್ಲಲ್ಲಿ ಪ್ಲೇಗು, ರೋಗಗಳು ಎಲ್ಲ ಇತ್ತು. ಇದನ್ನು ಅಲ್ಲಿ ಅಂದರೆ ಅಲ್ಲಿ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳಿದ್ದರಿಂದ, ಎಲ್ಲ ಕೋಟೆ ಕೊತ್ತಲ ಬುರ್ಜುಗಳೆಲ್ಲ ಒಡೆದೋಗಿದ್ದರಿಂದ ಅದು ರಾಜಧಾನಿಯ ಮಟ್ಟಕ್ಕೆ ಇರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಓಕೆ. ಹಾಗಾಗಿ ಶ್ರೀರಂಗಪಟ್ಟಣದ ರಾಜಧಾನಿಯನ್ನು ಮೈಸೂರಿಗೆ ವರ್ಗಾಯಿಸಿ, ಸೊ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಪಟ್ಟಾಭಿಷೇಕವಾಯಿತು. ಓಕೆ. ಪಟ್ಟಾಭಿಷೇಕ ಮಾಡೋಕ್ಕೂ ಒಂದು ಜಾಗ ಇಲ್ಲ, ಅರಮನೆ ಇಲ್ಲ. ಅದಕ್ಕೋಸ್ಕರ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಮುಂಭಾಗ ಒಂದು ಸಾಮಾನ್ಯವಾದ ಚಪ್ರವನ್ನು ಹಾಕಿ ಆ ಚಪ್ರದ ಮುಂದೆ ಇವರಿಗೆ ಪಟ್ಟಾಭಿಷೇಕವನ್ನು ಮಾಡಲಾಯಿತು, ರಾಜ ಅಂತ. ಅದಾದಮೇಲೆ ಮರದ ಅರಮನೆಯನ್ನು ಕಟ್ಟಿದ್ರು. ಈಗೇನು ಅರಮನೆ ಇದೆ ಅದೇ ಜಾಗದಲ್ಲಿ ಮರದ ಅರಮನೆ ಇತ್ತು, ಅದನ್ನು ಕಟ್ಟಿದ್ರು. ಸೊ ಹೀಗೆ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದ್ದಂತಹ ದಸರಾ ಮೈಸೂರು ತನ್ನ ವೈಭವವನ್ನು ಕಳ್ಕೊಂಡು ಮೈಸೂರಿಗೆ ಬಂತು. 1799ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರಲ್ಲಿ ದಸರಾ ನಡೀತು. ಈಗ ವಿಜಯನಗರದ ಅರಸರ ದಸರಾ ಬೇರೆ ಥರ ಇತ್ತು. ಶ್ರೀರಂಗಪಟ್ಟಣದಲ್ಲಿ ಒಂದು ನಿಯಮನ ರಾಜ ಒಡೆಯರ್ ಮಾಡಿದ್ರು. ಇವಾಗ ಅದೇ ನಿಯಮಗಳನ್ನು ಅಳವಡಿಸ್ಕೊಂಡು ಹೊಸ ಜಾಗದಲ್ಲಿ ಹೊಸ ಎಕ್ಸ್ಪೆರಿಮೆಂಟನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮಾಡಿದ್ರು. ಸೊ 1799 ಮೈಸೂರಿನಲ್ಲಿ